ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿದಿರೆ ಮದಿರೆ ನಶೆಯ ಮೀರೆಯ ಇವತ್ತಿನೇನು ವಿಶೇಷ ತೋರಿಸ್ತೀನಿ, ಓಕೆನಾ? ಇವಾಗ ಫಿಶ್ ನ ವಾಶ್ ಮಾಡ್ಕೋಬೇಕು ಅಲ್ವಾ ಅಣ್ಣ? ಬೊಂಗಡಿ ಅದೇನು ಅಷ್ಟಷ್ಟು ಉದ್ದ ಇದೆ? ಯಾಕೆ ಫ್ರೈಗೆ ಹಿಂಗೆ ಇರ್ಬೇಕು. ತವಾ ಫ್ರೈಯಾ? ಡೀಪ್ ಫ್ರೈ. ಡೀಪ್ ಫ್ರೈ. ತವಾ ಫ್ರೈ ಮಾಡಿದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಹೊಗೆ ಬರ್ತಾ ಇದೆ. ಎಲ್ಲ ಹತ್ತೋಸಿ ಮೀನು ಅರ್ಧ ಕತ್ತೆಲ್ಲ ಹೋಗ್ಬಿಟ್ಟೈತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ತಿಂತಾರ ಎಲ್ಲಾನು ಹಂಗೆ ಕ್ಲೀನ್ ಮಾಡೋದು. ಬ್ಲಡ್ ಎಲ್ಲ ಹಂಗಂಗೆ ಐತೆ ಫಿಶ್ ಅಲ್ಲಿ. ಸರಿ ಎತ್ಕೊಡು, ಒಂದು ಪಾತ್ರೆ ಎತ್ಕೊಡು. ಸೊ ಗೈಸ್ ಬನ್ನಿ ನೋಡೋಣ ನಮ್ಮ ಅಪ್ಪ ಏನೇನ್ ಮಸಾಲೆ ಹಾಕ್ತಾರ ನೋಡೋಣ ಬನ್ನಿ ಗೈಸ್. ಎಲ್ಲದಕ್ಕೂ ಫಸ್ಟ್ ಫಿಶ್ ನ ತೊಳ್ಕೊಬೇಕು ಗೈಸ್ ಚೆನ್ನಾಗಿ, ಏನಂದ್ರೆ ಫಿಶ್ ಇದಾಗುತ್ತೆ. ಅದಕ್ಕೂ ಅದನ್ನು ತೋರಿಸ್ತಾ ಇದ್ದೆ ನಾನು ನಿಮ್ಗೆ. ನಮ್ಮ ಮನೇಲಿ ಯಾವತ್ತು ಫಿಶ್ ತೊಳಿಬೇಕಂದ್ರೆ ನಮ್ಮ ಅಪ್ಪನೇ ಬರ್ಬೇಕು ಅಲ್ವಾ ಅಣ್ಣ? ಅದಕ್ಕೆ ನಮ್ಮ ಅಪ್ಪ ಇದಾಗ್ಲೇನೆ ನಾವು ಫಿಶ್ ಮಾಡೋದು. ಅದನ್ನು ಕೊಳಿಸಿ ಅದನ್ನು 5 ನಿಮಿಷ ಇಕ್ಕಿ ಅದು ಯಾವಾಗನ್ನ ತಿನ್ನೋದು. ನೋಡಿ ಇವಾಗ ಹೆಂಗೈತೆ ಫಿಶ್. ಚೆನ್ನಾಗಿದೆ ಅಣ್ಣ, ಸೂಪರ್ ಆಗಿ ತೊಳೆದಿದ್ದಾರೆ ಗೈಸ್ ನಮ್ಮಪ್ಪ. ಅವಾರ್ಡ್ ಕೊಡ್ಬೇಕು, ಅವಾರ್ಡ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾವ ಅವಾರ್ಡ್ ಕೊಡ್ಬೇಕಣ್ಣ ನಿಮ್ಗೆ? ಎಣ್ಣೆ ಪಾರ್ಟಿ. ಏನ್ ಹೆಂಗ್ ಕಾಣಿಸ್ತಾವೆಲ್ಲ ಸ್ಕೂಲಲ್ಲಿ ಮಕ್ಳು ಸ್ಕೂಲ್ಗೆ ಹೋಯ್ತಾರಲ್ಲ ಲೈನ್ ಆಗಿ ಹಂಗ್ ನಿಂತಾವ್ ನೋಡು. ಫಸ್ಟ್ ನನ್ನ ಸೊ ನಾವು ಇವತ್ತು ಪ್ಯಾಕೆಟ್ ಹಾಕ್ಸೋದು, ಯಾಕಂದ್ರೆ ನಮ್ಮ ಮಮ್ಮಿ ಹುಷಾರಿಲ್ಲ ಅದಕ್ಕೋಸ್ಕರ. ಎಲ್ಲಿ ಮಸಾಲ, ಫಿಶ್ ಫ್ರೈ ಮಸಾಲ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ರೆಸಿಪಿ ಅಂತ ಇದೆ, ಅದನ್ನ ಹಾಕೊಂಡಿದ್ದೆ. ಚೆನ್ನಾಗಿ ಬರುತ್ತೆ ಗಾಯ್ಸ್, ಯಾಕಂದ್ರೆ ನಮ್ಮ ಅಮ್ಮ ಹುಷಾರಿಲ್ಲ ಅದಕ್ಕೆ ಇಲ್ಲ ಹೋಮ್ ಮೇಡ್ ಮಸಾಲಾನೇ ಹಾಕೋದು ನಾವು. ಹಾಕ್ಬೇಕು ಇವಾಗ. ಅವ್ರು ಆಲ್ರೆಡಿ ಒಂದು ಪ್ಯಾಕೆಟ್ ಹಾಕ್ಬಿಟ್ಟಿದ್ದಾರೆ, ಇವಾಗ ಇನ್ನೊಂದು ಪ್ಯಾಕೆಟ್ ಹಾಕ್ತಾ ಇದ್ದಾರೆ. ಯಾರು ಗೊತ್ತಾ? ಇದು ಫಿಶ್ ಫ್ರೈ ಮಸಾಲ, ಕಬಾಬ್ ಪೌಡರ್. ಸಾರಿ, ನಮ್ಮ ಮನೆ ಹತ್ರ ಸಿಗದೆ ಅದು. ನಮ್ಮ ಮನೆ ಹತ್ರ ಸಿಗದೆ ಅದು. ಏನು ಪ್ಯಾಕೆಟ್ ತಿರ್ಗಾ ಅದ್ರೊಳಗಡೆ ಹಾಕ್ತೀರಾ ಏನಣ್ಣ? ಮತ್ತೆ ಇನ್ಯಾರು ಅಡುಗೆ ಮಾಡೋದು? ನಮ್ಮ ಯಜಮಾನ್ರು. ಅಣ್ಣ ನಮ್ಮ ಅಪ್ಪನೇ ಏನಣ್ಣ ಅಡುಗೆ ನೀನ್ ಮಾಡ್ಬೇಕಂತೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊಟ್ಟೆ ಬೇಕಾ ಪೇಸ್ಟ್? ಈ ಪ್ಯಾಕೆಟ್ ಎಲ್ಲ ಹೆಂಗ್ ಮಾಡಿರ್ತಾರೋ ಗೊತ್ತಿಲ್ಲ. ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನಾವು ಹೋಮ್ ಮೇಡ್ ಹಾಕೋದು. ಅದೇ ಇವತ್ತು ಹುಷಾರಿಲ್ಲ ಅಂದ್ಬಿಟ್ಟು ಇವತ್ತು ಪ್ಯಾಕೆಟ್ ಹಾಕ್ತಿದ್ವಿ ಅಷ್ಟೇ. ನಮ್ಮ ಹೋಮ್ ಮೇಡ್ ಏನೇನು ಹಾಕ್ಬೇಕಂತ ಗೊತ್ತಿಲ್ಲ, ಅದೆಲ್ಲ ಗೊತ್ತಿರೋದೇ ನಮ್ಮ ಅಮ್ಮನಿಗೆ. ಅವ್ರು ಹೇಳಲ್ಲ, ಅದು ಸೀಕ್ರೆಟ್ ಅಂತ. ಆ ಸೀಕ್ರೆಟ್ನ ಒಂದ್ಸತಿ ಬಿಚ್ಚಿಸ್ತೀನಿ ನಿಮಗೋಸ್ಕರ ಅಂದ್ರೆ ಬಿಚ್ಚಿಸ್ತೀನಿ. ಏಯ್ ಏನ रुको जरा सबर करो, बोला धक्का मुक्की नहीं करने का, आराम से लेने का. ಸೀಕ್ರೆಟ್ ರೆಸಿಪಿನಾ ಅಂದ್ರೆ ಏನಂತ ಕ್ಲಾರಿಟಿ ಕೊಡ್ಬೇಕು. ಇದೇನ್ ಮಸಾಲ? ಕಬಾಬ್ ಮಸಾಲ. ಇದೇನ್ ಮಸಾಲ ಅಣ್ಣ? ಕಬಾಬ್ ಮಸಾಲ. ಇದು ಯಾರೋ ಇನ್ನೊಂದು ಕಂಪನಿದು, ಅದು ಅದೇನು ಕಬಾಬ್ ಮಸಾಲ. ಇದು ಯಾರಪ್ಪ? ಕಿಂಗ್ಸ್ ಸ್ಪೆಷಲ್ ಇದು. ಯಾರೋ ಬಿಡ, ಏನದು ಪ್ರಾಡಕ್ಟ್ ಪ್ರಮೋಟ್ ಏನ್ ಮಾಡ್ತಾ ಇಲ್ಲ ಅದು. ಗಾಯ್ಸ್ ಏನು ಗೊತ್ತಾ ಗಾಯ್ಸ್, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ರೆ ಎಣ್ಣೆ ಒಂದ್ 2 ಸ್ಪೂನ್ ಎಷ್ಟು ಹಾಕ್ತಿದ್ವಿ? ಅಷ್ಟೇ, 2 ಸ್ಪೂನ್. 2 ಸ್ಪೂನ್ ಎಣ್ಣೆ. ಮೊಟ್ಟೆ ಹಾಕ್ಲಾ? ಮೊಟ್ಟೆ ಕಾರ್ನ್ಫ್ಲವರ್ ತಗೊಳ್ತೀನಿ. ಏನದು ಕಾರ್ನ್ಫ್ಲವರ್? ಸಿಮೆಂಟ್ ತರ ಕಚ್ಕೊಳಕ್ಕೆ.
ಸುಮ್ಮನೆ ಮಸಾಲೆ ಕಚ್ಕೊಳ್ಳಿ ಒಂದ್ ಸ್ವಲ್ಪ ನೀಟಾಗಿ ಕೋಟಿಂಗ್ ಅಂತ ಕಾನ್ಫ್ಲೋರ್. ನಮ್ಮ ಅಕ್ಕ ಸ್ವಲ್ಪ ಕೆಟ್ಟ ಸ್ಟಾರ್ಟಿಂಗ್ ವಿಡಿಯೋ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಗೈಸ್. ನೆಕ್ಸ್ಟ್ ನಿಮ್ಗೆ ಇನ್ನೂ ಡಬ್ಬಲ್ ಆಗಿ ಮಾಡ್ತೀನಿ ಗೈಸ್, ಓಕೆನಾ? ವಿಡಿಯೋ ಮಾಡ್ತೀವಿ. ಹೆಂಗೆ ಡಬ್ಬಲ್ ಅಂದ್ರೆ ಏನ್ ಮಾಡ್ತೀಯ? ಇದಕ್ಕಿಂತ ಡಬ್ಬಲ್ ಆಗಿ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ಗೈಸ್ ನಾನು, ಓಕೆನಾ? ಅಂದ್ರೆ ಟೈಮ್ ಜಾಸ್ತಿ ಇರುತ್ತಾ? ಹಾ ಈಗ ಎಷ್ಟು ನಿಮಿಷ ಇರ್ತದೆ ಅದಕ್ಕಿಂತ ಡಬ್ಬಲ್. ಹಂಗಂತ ಅಲ್ಲ, ಎಡಿಟಿಂಗ್ ಜಾಸ್ತಿ ಚೆನ್ನಾಗಿ ಇದು ಮಾಡ್ತೀನಿ. ವಿಡಿಯೋ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬರೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿ. ಗೈಸ್ ನಾನು ಹೇಳೋದನ್ನ ನಮ್ಮ ಅಪ್ಪ ಹೇಳಿದ್ರು. ಹೌದು ಫ್ರೆಂಡ್ಸ್. ಮತ್ತೆ ನೀನ್ ತಿನ್ನೋದು ನಾನೇ ತಿನ್ಕೊಂಬಿಡ. ತಿನ್ಕೊಬಿಡಿ ಅಣ್ಣ, ಅದು ಫಿಶಿಂಗ್ ಮಾತ್ರ ಅಲ್ಲ, ಕುಡಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಕೊಚ್ಕೊಬಿಡಿ. ಇಷ್ಟು ಮೀನಿಗೆ ಇಷ್ಟು ಮಸಾಲೆ ಸಾಕು. ಅದೇನ್ ಬೇರೆಯವರೆಲ್ಲ ವಿಡಿಯೋ ಮಾಡಾಕ್ದಾಗ ಏನ್ ಕಲರ್ ಎಲ್ಲ ಬರ್ತದೆ, ಅವ್ರು ಕಲರ್ ಹಾಕ್ತಾರೆ. ನಾವು ನ್ಯಾಚುರಲ್. ಹಾ ಮೊಟ್ಟೆ ಹಾಕ್ಲಾ? ಮೊಟ್ಟೆ ಹಾಕಿದ್ರೆ ನೀರಾಗುತ್ತೆ. ಎತ್ಕೊಂಬ ಒಂದ್ ಮೊಟ್ಟೆನ. ಹೋಗಿ ಎತ್ಕೊಬರೆ. ನಿನ್ಗೆ ಕೊಡಿ ನಾನೇ ಮಾಡಿ ನಿನ್ಗೆ ಕೊನೆಗಾಲದಲ್ಲಿ ಮೊಟ್ಟೆ ತಿನ್ಸೋಣ. ಕೊನೆಗಾಲದಲ್ಲಿ ಆಲ್ರೆಡಿ ಸತ್ತು ಬಿದ್ದೈತು ಪಾಪ. ಕೊನೆಗಾಲದಲ್ಲಿ ಮೊಟ್ಟೆ ತಿನ್ಸ್ ಕಳ್ಸೋಣ. ಅದು ಸಮುದ್ರ ಮೊಟ್ಟೆ ಒಂದೇನು ಗೊತ್ತಲ್ಲ, ನಾವು ಫಸ್ಟ್ ಒಂದು ಒಂದು 4 ವರ್ಷ ಹಿಂದೆ ಗೈಸ್ ಇದೇ ತರ ಮೀನ್ ಇಸ್ಕೊಂಡಿದ್ವಾ ಬದುಕೆ. ಇಲ್ಲೇ ಐತಲ್ಲ, ಒಂದ್ ಎತ್ಕೊಡೋ. ಕೇಳಿ ನಮ್ಮ ಅಪ್ಪನ ಅಲ್ವಾ ಅಣ್ಣ? ಏನು ಅದೇ ಫಿಶ್ ಇಸ್ಕೊಂಡಿದ್ವಲ್ಲ, 4 ವರ್ಷ ಹಿಂದೆ ಹಾ ಫಿಶ್ ಇಸ್ಕೊಂಡಿದ್ವಲ್ಲ, ಅವಾಗ ಒಂದೇ ಒಂದು ಬದುಕಿರೋ ಮೀನ್ ಸಿಕ್ಕಲ್ಲ. ಮೈಕ್ ಹಿಡ್ಕೊಂಡು ಫ್ರಿಜ್ ಸೌಂಡ್ ಕೇಳಿ ಅಂತ ಹೋಗಿದ್ಯಾ? ಮೈಕ್ ಹಿಡ್ಕೊಂಡು ಕೊಡ್ತಿದ್ದೀನಿ. ಒಂದೇ ಒಂದು ಫಿಶ್ ಬದುಕಿರೋ ಸಿಕ್ತಲ್ಲ ಅಣ್ಣ. ಸಾಯಿಸ್ಬಿಟ್ವಲ್ಲ ಆಮೇಲೆ. 1-2 ದಿನ ಇತ್ತು ನಮ್ ಜೊತೆಗೆ. ಅದೇ ಚೆನ್ನಾಗಿ ನೋಡ್ಬಿಟ್ಟು ಸಾಯಿಸ್ಬಿಟ್ಟು. ಗೈಸ್ ಇಲ್ಲ ಗೈಸ್, ಅದು ಫುಡ್ ಹಾಕಿದ್ವಿ, ಫುಡ್ ಯಾಕೆ ಇಷ್ಟ ಆಗ್ದಿರೋ ಮಸಾಲೆ ನೀಟಾಗಿ ಸ್ಲೈಮ್ ಆಯ್ತು ನೋಡಿ ಫ್ರೆಂಡ್ಸ್. ಮೊಟ್ಟೆ ಹಾಕಿದ್ರು ಗೈಸ್, ಅದನ್ನ ತೋರ್ಸೇ ಇಲ್ಲ ಇವರು. ಸ್ಲೈಮ್ ತರ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಒಂದು ಮೊಟ್ಟೆ ಹಾಕೊಳ್ಳಿ ಅದು ಆಗಿ ಹಿಂಗಿರ್ಬೇಕು. ಹಿಡ್ಕೊಂಡು ಒಂದ್ ಮೀನ್ನ ಹಿಡ್ಕೊಂಡು ಹಿಂಗೆ ಇಟ್ಕೊಂಡು ಮಕ್ಕೆ ಎಲ್ಲ ಸೇರ್ಸಿ ಬೆಳಿಬೇಕು. ತಗೊಳ್ಳಿ. ಓ ಪೊಲೀಸರು ಉಪ್ಪು ಖಾರ ಪುಡಿ ಹಾಕಿ ಉಪ್ಪು ಪೊಲೀಸರು ಉಪ್ಪು ಖಾರ ಹಿಂಗೆ ಹಾಕೋದು. ನೋಡಿ ಫ್ರೆಂಡ್ಸ್ ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಕೊಡಿ ಫ್ರೆಂಡ್ಸ್ ಹಂಗೆ. ಏನ್ ಹಸಿನ ತಿನ್ಕೋಬೇಕಾ? ಒಂದ್ ಪಿಕ್ಚರ್ ಅಲ್ಲಿ ಜಗ್ಗೇಶ್ ಹಾಕೊಂಡು ತೂಗ್ತಾರ ನೋಡಿದ್ಯಾ? ಅಪ್ಪ ನಾನು ಮಾಡ್ಲಪ್ಪ. ಯಾರಿಗೆ ಹೇಳ? ಜಗ್ಗೇಶ್ ಮೂವಿಲಿ ಗೊತ್ತಿಲ್ಲ. ಹಾಕೊಂಡು ಗೈಸ್ ನಿಮ್ಗೆ ಆ ವಿಡಿಯೋ ಸಿಕ್ಕೋದ ನಾನು ಕಮೆಂಟ್ ಮಾಡಿ ಗೈಸ್ ಆ ಮೂವಿ ನೋಡೋರು ಕಣ್ಣು ಖಾರ ಹಚ್ಚಿದ್ರು ಕಣ್ಣು ಮುಚ್ಚೋದೇ ಇಲ್ಲ. ಅದು ಬದುಕಿರೋ ಮೇನಲ್ಲ, ಅದು ಕಣ್ಣು ಉರಿಯಲ್ವ? ಆದ್ರೂ ಬದುಕಿರೋ ಮೀನು ಕಣ್ಣು ಉರಿಯತ್ತೆ. ಅಂದ್ರೆ ಸತ್ತಿದ್ರು ಉರಿಯಲ್ಲ. ಸತ್ತೋಗ ಗೊತ್ತಾಗುತ್ತೆ. ಈಗ ನೀನು ವಿಡಿಯೋನ ಹಂಗೆ ಅದ್ ನೀನು 5 ನಿಮಿಷ ರೆಡಿ ಮಾಡ್ತೀನಿ. ಏನಿಲ್ಲ, 20 ನಿಮಿಷ ಅದ್ ಮ್ಯಾರಿನೇಟ್ ಆಗ್ಬೇಕು. 20 ನಿಮಿಷನ? 5 ನಿಮಿಷ 20 ನಿಮಿಷ ಅಂತ ಈಗ 20 ನಿಮಿಷ ಆಗಿದೆ. ಮಾಡಿ ಅಕ್ಕಿ ಫ್ರಿಜ್ಜಲ್ಲಿ ಇವಾಗ ಎಣ್ಣೆ ಒಳಗಡೆ ಹಾಕ್ತಾ ಇದ್ದಾರೆ. ಹಾಕಿ ಅಣ್ಣ. ಹಂಗೆ ಎಣ್ಣೆ ಈ ಥರ ನೀಟಾಗಿರೋ ಎಣ್ಣೆ ಯೂಸ್ ಮಾಡಿ. ಒಂದ್ಸರಿ ಯೂಸ್ ಮಾಡಿದ ಎಣ್ಣೆ ಮತ್ತೆ ಮತ್ತೆ ಯೂಸ್ ಮಾಡಬೇಡಿ. ಹೇಳಿ ಅಣ್ಣ. ಹಿಂಗೆ ಹೋಟ್ಲಲ್ಲಿ ಹಿಂಗೆ ಮಾಡೋದ ಕೊತ 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 ಅಂತ. ಹ್ಞೂ ಅಣ್ಣ, ಹೋಟ್ಲಲ್ಲಿ ಇದನ್ನ ತವಾ ಫ್ರೈ ಮಾಡ್ತೀರಣ್ಣ ಒಬ್ಬೊಬ್ರು. ಮಂಗಳೂರು ಸೈಡು ಇದನ್ನೇ ರವಾ ಫ್ರೈ ಅಂತ ಮಾಡ್ತಾರೆ. ನಾನು ತಿಂದಿದ್ದೀನಿ ಕುಂದಾಪುರಕ್ಕೆ ಹೋದಾಗ. ಯಾರ ಜೊತೆ ಹೋಗಿದ್ದಣ್ಣ? ನನ್ನ ಫ್ರೆಂಡ್ ಒಬ್ಬ ಇದ್ದ, ಇವಾಗೂ ಅವನೇ, ಆದರೆ ದೂರ ಅವನೇ. ನೀವು ಬ್ಲಾಗ್ ಮಾಡ್ತಾ ಇದ್ರೆ ಕಮೆಂಟ್ ಹಾಕಿ ಅಣ್ಣ. ಅದು ಯಾರಿಗೆ ಹೇಳಿದೆ, ಯಾರಿಗೆ ಹೇಳಿದೆ ಅಂತ ಅಣ್ಣಂಗೆ ಗೊತ್ತಾಯ್ತು, ನಾವೊಂದು ಅಣ್ಣನ ಫ್ರೆಂಡ್ಗೂ ಗೊತ್ತಾಯ್ತು.
ಅಲ್ವಾ ಅಣ್ಣ? ಹ್ಮ್ ಅವ್ರ ಹೆಸರು ಯಾರಣ್ಣ? ಈ ವಿಡಿಯೋ ಏನಾದ್ರೆ ಅವ್ನು ನೋಡಿದ್ರೆ ಅವನೇ ಕಮೆಂಟ್ ಆಗ್ತಾನೆ ಹೌದಾ? ಹಂಗೆ ವಾವ್. ಸೂಪರ್. ಹಾಕಿ ಅಣ್ಣ ಪ್ಲೇಟಿಗೆ ಫಸ್ಟು. ಸ್ಮೆಲ್ಲು ಹೆಂಗ್ ಬರ್ತಿದೆ ಗೊತ್ತಾ ಗಾಯ? ಸ್ಮೆಲ್ಲು ಗಮ್ಮ ಅಂತ ಐತೆ ಸ್ಮೆಲ್ಲು. ವಾಸನೆ ವಾಸನೆ ಹೆಂಗ್ ಬರ್ತಿದೆ ಗೊತ್ತಾ ಸ್ಮೆಲ್? ಹಳ್ಳಿ ಕಡೆ ಏನಂತಾರೆ ಹೇಳು, ಈ ಸ್ಮೆಲ್ಲು ಗಿಲ್ಲಿ ಅಂತ ಏನು ಹೇಳಲ್ಲ. ಹಂಗಿದ್ಯಾ? ಪೀಸ್ ಎತ್ಕೊಂಡು ಕುಕ್ ಮಾಡ್ಬಿಟ್ಟು ತಿಂದ್ಬಿಟ್ಟು ಚೆನ್ನಾಗೈತೆ ಅಂತ ಹೇಳಿ. ಸೂಪರ್ ಆಗಿದೆಯಾ? ಗೈಸ್, ನೀವು ಅದೇ ರೆಸಿಪಿನ ಮಾಡ್ಕೊಂಡು ತಿನ್ನಿ. ಹೋಮ್ ಮೇಡ್ ಮಸಾಲ ತೋರಿಸ್ತೀನಿ ನಾನು ನಿಮಗೆ. ಹೋಮ್ ಮೇಡಲ್ಲಿ ಏನೇನು ಹಾಕ್ತಿರೋದು ಮಸಾಲಾನು ತೋರಿಸ್ತೀನಿ, ಓಕೆನಾ? ಹೋಮ್ ಮೇಡ್ ಮಸಾಲಾನು ತೋರಿಸ್ತೀನಿ ಗೈಸ್ ನಾನು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಬಟನ್ನ ಅಮ್ಕಿ. ಥ್ಯಾಂಕ್ ಯು. ನೀ ಕಣ್ಣಿಟ್ಟು ಬರಸೆಳೆದ